ಪಾರ್ಥಿವ ಶರೀರದ ಮುಂದೆ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ರಕ್ತ ಒಳಗಡೆ ಕುದೀತಾ ಇದ್ರು ಆಚೆ ಕಣ್ಣೀರು ಬರ್ತಾ ಇದೆ. ಚಿಕ್ಕಪ್ಪನ ನೆನೆದು ಅಣ್ಣನ ಮಗ ಕಣ್ಣೀರನ್ನು ಹಾಕಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂಥದ್ದು ಭರತ್ ಅಣ್ಣನ ಮಗ. ಮತ್ತಿಕೆರೆ ನಿವಾಸದಲ್ಲಿ ಭರತ್ ಭೂಷಣ್ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಅಂತ್ಯಕ್ರಿಯೆಯನ್ನು ಕರ್ಕೊಂಡು ಹೋಗ್ತಾರೆ ಹೆಬ್ಬಾಳ ಚಿತಾಗಾರಕ್ಕೆ. ಬಟ್ ಅವರ ಅಣ್ಣನ ಮಗ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದು ಅರ್ಥ ಆಗುತ್ತೆ. ಚಿಕ್ಕಪ್ಪನನ್ನು ಕಳ್ಕೊಂಡಿರುವಂಥದ್ದು, ಚಿಕ್ಕಪ್ಪನನ್ನು ಹೊಡೆದಿರೋದಂಥದ್ದು ಅವನಿಗೆ ಅರ್ಥ ಆಗುತ್ತೆ. ಬಟ್ ಭರತ್ ಅವರ ಪುಟಾಣಿ ಮಗುಗೆ ಏನೂ ಗೊತ್ತಾಗಲ್ಲ. ಅದು ಈಗಷ್ಟೇ ಪ್ರಪಂಚವನ್ನು ನೋಡ್ತಾ ಇರುವಂಥದ್ದು. ಹುಟ್ಟು ಸಾವು ಅದಕ್ಕೇನು ಗೊತ್ತಿದೆ. ಆದರೆ ಅಣ್ಣನ ಮಗನಿಗೆ ತಿಳುವಳಿಕೆ ಇದೆ, ಗೊತ್ತಾಗ್ತಿದೆ ಏನಾಗಿದೆ ಪರಿಸ್ಥಿತಿ, ವಾಪಸ್ ಬರಲ್ಲ, ಚಿಕ್ಕಪ್ಪ ವಾಪಸ್ ಬರಲ್ಲ ಅನ್ನುವಂಥ ಸಂಕಟ ಅವ್ರಿಗೆ ಗೊತ್ತಿದೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಯಾವ ಪರಿಸ್ಥಿತಿ, ಯಾರಿಗೆ ಯಾವ ಆಕ್ರೋಶಗಳು ಹುಟ್ಟಾಗುತ್ತೋ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇನ್ನೊಂದು ರೀತಿಯಾದಂಥ ದ್ವೇಷ ಹುಟ್ಟಕ್ಕೆ ಶುರುವಾಗುತ್ತೆ. ಇದು ಸುತ್ತಮುತ್ತಲೂ ಈಗ ಅನೇಕ ರೀತಿಯಾಗಿ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಏನು ಮನಸ್ಥಿತಿಗಳು ಹೇಗಾಗುತ್ತೆ ಅಂತಂದರೆ, ಇನ್ನೂ ಕೂಡ ಢೋಂಗಿ ಸೆಕ್ಯುಲರಿಸಮ್ಗಳು ಇದಾವಲ್ವ, ಢೋಂಗಿ ಜಾತ್ಯತೀತತೆ ಇದೆಯಲ್ಲ, ಅವರೆಲ್ಲ ಎಲ್ಲಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇವತ್ತು ಮಾತನಾಡಬೇಕು. ಈ ಪುಟಾಣಿ ಮಕ್ಕಳು ಇಲ್ಲಿಯವರೆಗೂ ಏನಂತ ಇದ್ರು, ಎಲ್ಲರೂ ಜೊತೆಯಾಗಿರೋಣ ಅಂತೇಳಿ. ಈಗ ಈ ಪರಿಸ್ಥಿತಿಗಳಿಂದ ಏನಾಗುತ್ತೆ ಗೊತ್ತಾ, ವಿಭಜನೆ ಆಗುತ್ತೆ. ವಿಭಜನೆ ಆಗುವಂಥ ಮಾನಸಿಕತೆ ಬರುತ್ತೆ. ಯಾಕೆ ಅಂತಂದರೆ ಅಲ್ಲಿ ನೀನು ಹಿಂದೂನಾ ಅಂತ ಕೇಳಿ ಕೇಳಿ ಹೊಡೆದಿದ್ದಾರಲ್ಲ, ಅದು ಈ ವಿಭಜನೆ ಆಗೋಕ್ಕೆ ಕಾರಣ ಆಗುತ್ತೆ. ಮಾತಾಡಬೇಕು ಇವತ್ತು ಸೋ ಕಾಲ್ಡ್